ರೈತ ಯುವಕರನ್ನ ಮದುವೆ ಆಗುವಂತ ಯುವತಿಗೆ ಸಿಗುತ್ತೆ 5 ಲಕ್ಷ ರೂಪಾಯಿ. ಸಾಮಾನ್ಯವಾಗಿ ಮದುವೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ. ಎಲ್ಲರೂ ಕೂಡ ಮದುವೆ ಆಗಲೇಬೇಕಾಗುತ್ತೆ. ಒಂಟಿ ಜೀವನದಿಂದ ಜಂಟಿ ಆಗಲಿಕ್ಕೆ ಸಂಗಾತಿ ಅವಶ್ಯಕತೆ ಇರುತ್ತೆ. ಸದ್ಯ ಮದುವೆಗೆ ವಧು ಹುಡುಕೋದೇ ದೊಡ್ಡ ಸಮಸ್ಯೆ ಆಗಿದೆ. ಅದರಲ್ಲೂ ರೈತರು ಮದುವೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ. ಯಾವ ಹುಡುಗಿನೂ ರೈತರನ್ನ ಮದುವೆ ಆಗಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದು ತುಂಬ ಕಡೆ ಕೇಳಿ ಬರ್ತಾ ಇರುವಂಥ ಕಂಪ್ಲೇಂಟ್ಸ್ ಆಗಿರುತ್ತೆ. ಆದರೆ ನೀವು ಏನೇ ಹೇಳಿ, ಈಗಿನ ರೈತರು ಯಾವ ಬಿಸ್ನೆಸ್ ಮ್ಯಾನ್ಗೂ ಕೂಡ ಕಮ್ಮಿ ಇಲ್ಲ. ಆದರೂ ಕೂಡ ರೈತರು ಈ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಿಕ್ಕೆ ಸರ್ಕಾರದ ಮೊರೆ ಹೋಗಿದ್ದಾರೆ. ಸೊ ಇವಾಗ ಕನ್ಯಾ ಭಾಗ್ಯ ಉಪಕ್ರಮವನ್ನು ಆರಂಭಿಸಿದ್ದಾರೆ. ಈ ಅದ್ಭುತ ಕಾರ್ಯಕ್ರಮ ರಾಜ್ಯಾದ್ಯಂತ ಕೃಷಿ ಕುಟುಂಬಗಳಿಗೆ ಮತ್ತು ಅಮೂಲ್ಯ ಕೊಡುಗೆಗಳನ್ನು ಗುರುತಿಸಿ ರೈತರ ಸಂಗಾತಿಗಳಿಗೆ ಆರ್ಥಿಕ ನೆರವು ಮತ್ತು ಬೆಂಬಲವನ್ನು ನೀಡಲು ಪ್ರಯತ್ನಿಸುತ್ತಾ, ಹಾಗಾದರೆ ಸರ್ಕಾರ ಏನು ನಿರ್ಧಾರ ಕೊಡ್ತು ಇದ್ರ ಬಗ್ಗೆ ಅಂತ ನೀವು ಕೇಳೋದಾದರೆ, ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, 45 ವರ್ಷ ಆದರೂ ಕೂಡ ಅವರ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಕೃಷಿಗೆ ಆದ್ಯತೆಯೇ ಇಲ್ಲ ಅಂತ. ಸೊ ಅವರಿಗೆ ಮದುವೆ ಆಗೋ ಹುಡುಗಿಗೆ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಿ ಅಂತ ರೈತ ಸಂಘದ ಮುಖಂಡರು ಆಗ್ರಹ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ. ಅವರು ಕೂಡ 200ಕ್ಕೂ ಹೆಚ್ಚು ಪ್ರತಿನಿಧಿಗಳು ಹಾಗೂ ರೈತ ಸಂಘಟನೆಯ ಮುಖಂಡರೊಂದಿಗೆ ಬಜೆಟ್ ಸಿದ್ಧತೆಯ ಕುರಿತು ಸಭೆ ನಡೆಸಿದ್ದಾರೆ. ಈ ವೇಳೆ ಈ ವಿಷಯದ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ. ಹಾಗಾದರೆ ರೈತ ಸರ್ಕಾರ ಈ ಒಂದು ಮನವಿಗೆ ಅಷ್ಟು ಅನ್ನುತ್ತಾ ಕಾದು ನೋಡಬೇಕಾಗಿದೆ. ಅವರ ನಿರ್ಧಾರ ಏನಿರುತ್ತೋ. ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಿಕ್ಕ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು.